ಸರ್, ಈಗ ನೀವು ಗೋಧ್ರಾ ಕಾಂಡದ ಥರದ್ದು ಒಂದು ಘಟನೆಯನ್ನು ಸಂಭವಿಸ್ಬೋದು ರಾಮ ಮಂದಿರ ಉದ್ಘಾಟನೆ ಒಳಗೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರಿ. BJP ಅವರು ನಿಮ್ಮ ವಿರುದ್ಧ ಮುಗಿಬಿದ್ದಿದ್ದಾರೆ. ಮತ್ತು ಮಂಪರು ಪರೀಕ್ಷೆ ಮಾಡಬೇಕು ಅಂತ ವಿಜಯೇಂದ್ರ ಅವರು ಸೇರಿ ಬೇರೆ ಬೇರೆ ನಾಯಕರು ಹೇಳ್ತಿದ್ದಾರೆ. ನೀವು ಮಂಪರು ಪರೀಕ್ಷೆಗೆ ರೆಡಿ ಇದ್ದೀರಾ ಸರ್? ಈಗ ಪಾಪ ಭಾರತೀಯ ಜನತಾ ಪಾರ್ಟಿಯ ಹೊಸದಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ಒಂಥರ ರಿಟೋರಿಕ್ ಅಂತಾರೆ ಇಂಗ್ಲೀಷಲ್ಲಿ, ಹೇಳಿದ್ದೇ ಹೇಳಯ್ಯ ಅಂಥೇಳಿ. ಇದೆಲ್ಲ ಹಳೇ ಫ್ಯಾಷನ್ ಆಗಿತ್ತು ಮಂಪರು ಪರೀಕ್ಷೆ ಅಂತ. ನಾನು ತಯಾರಿದ್ದೀನಿ. ಮಂಪರು ಪರೀಕ್ಷೆ ಎಲ್ಲಿ ಬೇಕಾದರೂ ಲೈವ್ ಆಗಬೇಕು. ಮಂಪರು ಪರೀಕ್ಷೆ ನನ್ನ ಜೊತೆ ವಿಜೇಂದ್ರನ್ ಕೂಡ ಲೈವ್ ಮಂಪರು ಪರೀಕ್ಷೆ ಆಗಬೇಕು. ಯಾಕೆ ಅಂತ ಹೇಳಿದರೆ ನಮ್ಮ ಯತ್ನಾಳ್ ಅವರು ಹೇಳಿದ್ದಾರೆ 40,000 ಕೋಟಿ ರೂಪಾಯಿ ಹಗರಣ ಕೋವಿಡಲ್ಲಿ ತಿಂದಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೂ ಸಹ ನಮ್ಮ ಜೊತೆಗೆ ಮಂಪರು ಪರೀಕ್ಷೆ ಆಗಲಿ. ಮತ್ತು ಮೊದಲನೇ ಬಾರಿಗೆ ಸತ್ಯ ಹೇಳಿರ್ತಕ್ಕಂಥ CT ರವಿಯವರು ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಹೇಳಿದರು. ಇದು ಕೂಡ ಎಲ್ಲ ಮಂಪರು ಪರೀಕ್ಷೆ ಆದರೆ ನಂದು ಒಂದೇ ಒಂದು ಇದರಲ್ಲಿ ಇಬ್ಬರೂ ಒಟ್ಟಿಗೆ BJP ಅಧ್ಯಕ್ಷರನ್ನು ನನ್ನ ಒಟ್ಟಿಗೆ ಮಂಪರು ಪರೀಕ್ಷೆ ಮಾಡಲಿ. ಅದು ಲೈವ್ ಇರಬೇಕು, ಸೀಕ್ರೆಟಾಗಿ ಏನು ಬೇಡ, ಲೈವ್ TV ನಲ್ಲೇ ಆಗಲಿ. ಮಂಪರು ಪರೀಕ್ಷೆ ಆಗಕ್ಕೆ ನಾನು ತಯಾರು. ಏನು ಸರ್ ನಿಮ್ಮ ಕಾನ್ಫಿಡೆನ್ಸ್ಗೆ ಏನು ಕಾರಣ? ಇಷ್ಟೊಂದು ನೀವು ಮಂಪರು ಪರೀಕ್ಷೆಗೂ ರೆಡಿ ಅಂತಿದ್ದೀರಿ. ಈ BJP ಅವ್ರ ಆಟಗಳು ಗೊತ್ತಿಲ್ವೇನು ನಮಗೆ? ಅವ್ರ ಜೀವನ ಪೂರ್ತಿ ಏನೇನು ಮಾಡಿದ್ದಾರೆ ಅನ್ನೋದು ನಮ್ಮ ಹತ್ರ ಹಿಸ್ಟ್ರಿನೇ ಇದೆ, ಕುಂಡ್ಲಿ ತೆಗೆದು ಇಡ್ತೀವಿ. ಆದ್ದರಿಂದ ಪಾಪ ವಿರೋಧ ಪಕ್ಷದ ನಾಯಕರು ಕೂಡ ಭಾಳಷ್ಟು ಜನ ನನ್ನ ಅರೆಸ್ಟ್ ಮಾಡಿ ಅಂತ ಇದ್ರು. ಕಂಪ್ಲೇಂಟ್ ಕೂಡ ಆಗಿದೆ. ಅರೆಸ್ಟ್ ಆಗೋಕ್ಕೂ ತಯಾರಿದ್ದೀನಿ. ಅಶೋಕ್ ಅವರು ಅರೆಸ್ಟ್ ಮಾಡ್ಸೋಕ್ಕಿಂತ ಮೊದಲು ಇವರು HMTನಲ್ಲಿ ಅಲ್ಲೊಂದು ಫಿಲ್ಮ್ ಥಿಯೇಟ್ರ್ ಇತ್ತು. ಅಲ್ಲಿ ಜಾಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ಮೊದಲು ಹೇಳಿಬಿಟ್ರೆ ಆಮೇಲೆ ನಾನು ಅರೆಸ್ಟ್ ಮಾಡಿ ಏನು ತೊಂದರೆ ಇಲ್ಲ. ನನ್ನ ಜೀವನ ಉದ್ದಕ್ಕೂ ಭಾಳ ಯಾವುದೇ ಆಪಾದನೆಗಳಿಲ್ಲದೆ, ಯಾವುದೇ ಕ್ರಿಮಿನಲ್ ಕೇಸ್ ಆಗಲಿ, ಭ್ರಷ್ಟಾಚಾರದ ಕೇಸ್ ಆಗಲಿ ಇಲ್ಲದೆ ರಾಜಕಾರಣದಲ್ಲಿ ಬಂದಿರೋನು ನಾನು. ಮಂಪರು ಪರೀಕ್ಷೆ ಆಗಲಿ ಎಲ್ಲದಕ್ಕೂ ತಯಾರಿದ್ದೀನಿ. ಜನರು ಶಾಂತಿಯಿಂದ ಇರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ. ಅದಕ್ಕೋಸ್ಕರ ಮುನ್ನೆಚ್ಚರಿಕೆ ಕೊಡೋದೇನು ತಪ್ಪೇನಿಲ್ಲ. ಈಗ ನಾಳೆ ಭಾರತ್ ಜೋಡೋ ಸರ್, ಈಗ ನೀವು ಗೋಧ್ರಾ ಕಾಂಡದ ಥರದ್ದು ಒಂದು ಘಟನೆಯನ್ನು ಸಂಭವಿಸ್ಬೋದು ರಾಮ ಮಂದಿರ ಉದ್ಘಾಟನೆ ಒಳಗೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರಿ. BJP ಅವರು ನಿಮ್ಮ ವಿರುದ್ಧ ಮುಗಿಬಿದ್ದಿದ್ದಾರೆ. ಮತ್ತು ಮಂಪರು ಪರೀಕ್ಷೆ ಮಾಡಬೇಕು ಅಂತ ವಿಜಯೇಂದ್ರ ಅವರು ಸೇರಿ ಬೇರೆ ಬೇರೆ ನಾಯಕರು ಹೇಳ್ತಿದ್ದಾರೆ. ನೀವು ಮಂಪರು ಪರೀಕ್ಷೆಗೆ ರೆಡಿ ಇದ್ದೀರಾ ಸರ್? ಈಗ ಪಾಪ ಭಾರತೀಯ ಜನತಾ ಪಾರ್ಟಿಯ ಹೊಸದಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ಒಂಥರ ರಿಟೋರಿಕ್ ಅಂತಾರೆ ಇಂಗ್ಲೀಷಲ್ಲಿ, ಹೇಳಿದ್ದೇ ಹೇಳಯ್ಯ ಅಂಥೇಳಿ. ಇದೆಲ್ಲ ಹಳೇ ಫ್ಯಾಷನ್ ಆಗಿತ್ತು ಮಂಪರು ಪರೀಕ್ಷೆ ಅಂತ. ನಾನು ತಯಾರಿದ್ದೀನಿ. ಮಂಪರು ಪರೀಕ್ಷೆ ಎಲ್ಲಿ ಬೇಕಾದರೂ ಲೈವ್ ಆಗಬೇಕು. ಮಂಪರು ಪರೀಕ್ಷೆ ನನ್ನ ಜೊತೆ ವಿಜೇಂದ್ರನ್ ಕೂಡ ಲೈವ್ ಮಂಪರು ಪರೀಕ್ಷೆ ಆಗಬೇಕು. ಯಾಕೆ ಅಂತ ಹೇಳಿದರೆ ನಮ್ಮ ಯತ್ನಾಳ್ ಅವರು ಹೇಳಿದ್ದಾರೆ 40,000 ಕೋಟಿ ರೂಪಾಯಿ ಹಗರಣ ಕೋವಿಡಲ್ಲಿ ತಿಂದಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೂ ಸಹ ನಮ್ಮ ಜೊತೆಗೆ ಮಂಪರು ಪರೀಕ್ಷೆ ಆಗಲಿ. ಮತ್ತು ಮೊದಲನೇ ಬಾರಿಗೆ ಸತ್ಯ ಹೇಳಿರ್ತಕ್ಕಂಥ CT ರವಿಯವರು ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಹೇಳಿದರು. ಇದು ಕೂಡ ಎಲ್ಲ ಮಂಪರು ಪರೀಕ್ಷೆ ಆದರೆ ನಂದು ಒಂದೇ ಒಂದು ಇದರಲ್ಲಿ ಇಬ್ಬರೂ ಒಟ್ಟಿಗೆ BJP ಅಧ್ಯಕ್ಷರನ್ನು ನನ್ನ ಒಟ್ಟಿಗೆ ಮಂಪರು ಪರೀಕ್ಷೆ ಮಾಡಲಿ. ಅದು ಲೈವ್ ಇರಬೇಕು, ಸೀಕ್ರೆಟಾಗಿ ಏನು ಬೇಡ, ಲೈವ್ TV ನಲ್ಲೇ ಆಗಲಿ. ಮಂಪರು ಪರೀಕ್ಷೆ ಆಗಕ್ಕೆ ನಾನು ತಯಾರು. ಏನು ಸರ್ ನಿಮ್ಮ ಕಾನ್ಫಿಡೆನ್ಸ್ಗೆ ಏನು ಕಾರಣ? ಇಷ್ಟೊಂದು ನೀವು ಮಂಪರು ಪರೀಕ್ಷೆಗೂ ರೆಡಿ ಅಂತಿದ್ದೀರಿ. ಈ BJP ಅವ್ರ ಆಟಗಳು ಗೊತ್ತಿಲ್ವೇನು ನಮಗೆ? ಅವ್ರ ಜೀವನ ಪೂರ್ತಿ ಏನೇನು ಮಾಡಿದ್ದಾರೆ ಅನ್ನೋದು ನಮ್ಮ ಹತ್ರ ಹಿಸ್ಟ್ರಿನೇ ಇದೆ, ಕುಂಡ್ಲಿ ತೆಗೆದು ಇಡ್ತೀವಿ. ಆದ್ದರಿಂದ ಪಾಪ ವಿರೋಧ ಪಕ್ಷದ ನಾಯಕರು ಕೂಡ ಭಾಳಷ್ಟು ಜನ ನನ್ನ ಅರೆಸ್ಟ್ ಮಾಡಿ ಅಂತ ಇದ್ರು. ಕಂಪ್ಲೇಂಟ್ ಕೂಡ ಆಗಿದೆ. ಅರೆಸ್ಟ್ ಆಗೋಕ್ಕೂ ತಯಾರಿದ್ದೀನಿ. ಅಶೋಕ್ ಅವರು ಅರೆಸ್ಟ್ ಮಾಡ್ಸೋಕ್ಕಿಂತ ಮೊದಲು ಇವರು HMTನಲ್ಲಿ ಅಲ್ಲೊಂದು ಫಿಲ್ಮ್ ಥಿಯೇಟ್ರ್ ಇತ್ತು. ಅಲ್ಲಿ ಜಾಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ಮೊದಲು ಹೇಳಿಬಿಟ್ರೆ ಆಮೇಲೆ ನಾನು ಅರೆಸ್ಟ್ ಮಾಡಿ ಏನು ತೊಂದರೆ ಇಲ್ಲ. ನನ್ನ ಜೀವನ ಉದ್ದಕ್ಕೂ ಭಾಳ ಯಾವುದೇ ಆಪಾದನೆಗಳಿಲ್ಲದೆ, ಯಾವುದೇ ಕ್ರಿಮಿನಲ್ ಕೇಸ್ ಆಗಲಿ, ಭ್ರಷ್ಟಾಚಾರದ ಕೇಸ್ ಆಗಲಿ ಇಲ್ಲದೆ ರಾಜಕಾರಣದಲ್ಲಿ ಬಂದಿರೋನು ನಾನು. ಮಂಪರು ಪರೀಕ್ಷೆ ಆಗಲಿ ಎಲ್ಲದಕ್ಕೂ ತಯಾರಿದ್ದೀನಿ. ಜನರು ಶಾಂತಿಯಿಂದ ಇರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ. ಅದಕ್ಕೋಸ್ಕರ ಮುನ್ನೆಚ್ಚರಿಕೆ ಕೊಡೋದೇನು ತಪ್ಪೇನಿಲ್ಲ. ಈಗ ನಾಳೆ ಭಾರತ್ ಜೋಡೋ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.